ಬಸವನಾಡಿನ ಸಂಪ್ರದಾಯದಂತೆ ಸರ್ವರಿಗೂ ಶರಣು ಶರಣಾರ್ಥಿ. ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ಚಾನೆಲ್ ಮೂಲಕ ಮೂಡಿಬರುತ್ತಿರುವ ಈ ಆಳವಾದ ವಿಶ್ಲೇಷಣೆಗೆ ಸ್ವಾಗತ. ಅಂದ್ರೆ ಚರ್ಚೆ ಆರಂಭಿಸುವ ಮುನ್ನ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ ಅಂತ ಕೇಳ್ಕೊಳ್ತೇನೆ. ಶರಣು ಶರಣಾರ್ಥಿ. ಇವತ್ತಿನ ಈ ಚರ್ಚೆಯಲ್ಲಿ ನಮಗೆ ಒದಗಿಸಿರುವ ಮೂಲ ಟಿಪ್ಪಣಿಗಳ ಆಧಾರದ ಮೇಲೆ ವಿಶ್ವಗುರು ಬಸವಣ್ಣನವರ ಒಂದು ಅತ್ಯದ್ಭುತವಾದ ಹಾಗೂ ನೇರವಾದ ವಚನವೊಂದನ್ನ ಅರ್ಥೈಸಿಕೊಳ್ಳುವ ಪ್ರಯತ್ನ ಮಾಡೋಣ. ವಚನ ಹೀಗಿದೆ: ಓಡುವಾತ ಲೆಂಕನಲ್ಲ, ಬೇಡುವಾತ ಭಕ್ತನಲ್ಲ. ಓಡಲಾಗದು ಲೆಂಕನು, ಬೇಡಲಾಗದು ಭಕ್ತನು. ಓಡೆನಯ್ಯ, ಬೇಡನಯ್ಯ, ಕೂಡಲ ಸಂಗಮದೇವ. ಮೇಲ್ನೋಟಕ್ಕೆ ಇದು ಕೇವಲ 4 ಸಾಲುಗಳ ಬಹಳ ಸರಳವಾದ ವಚನ ಅಂತ ಅನಿಸಬಹುದು ಅಲ್ವಾ? ಹೌದು, ಭಾಷೆ ಬಹಳ ಸರಳವಾಗಿದೆ. ಆದರೆ ನಮ್ಮ ಮುಂದಿರುವ ಈ ಮೂಲ ಟಿಪ್ಪಣಿಗಳನ್ನ ಸ್ವಲ್ಪ ಆಳವಾಡಿ ಗಮನಿಸಿದ್ರೆ ಇದರೊಳಗೆ ಮನುಷ್ಯನ ಕರ್ತವ್ಯ ನಿಷ್ಠೆ ಮತ್ತು ಸ್ವಾಭಿಮಾನದ ಬಹುದೊಡ್ಡ ಮನೋವಿಜ್ಞಾನವೇ ಅಡಗಿದೆ ಅನ್ನೋದು ಸ್ಪಷ್ಟವಾಗುತ್ತೆ. ಖಂಡಿತ. ಇಲ್ಲಿ ಬರುವ ಪದಗಳ ಅರ್ಥವನ್ನ ಮೊದಲು ಬಿಡಿಸಿ ನೋಡೋಣ. ಓಡುವಾತ ಲೆಂಕನಲ್ಲ, ಬೇಡುವಾತ ಭಕ್ತನಲ್ಲ ಅಂತ ಬಸವಣ್ಣವರು ಹೇಳ್ತಾರೆ. ಅಂದ್ರೆ ಲೆಂಕ ಅಂದ್ರೆ ಭಟ, ಕಾವಲುಗಾರ ಅಥವಾ ಕೆಲ್ಸಗಾರ. ಹೌದು, ಕರೆಕ್ಟ್. ಕಷ್ಟ ಬಂದಾಗ ಜವಾಬ್ದಾರಿಯಿಂದ ನುಣುಚಿಕೊಳ್ಳುವವನು ನಿಜವಾದ ಸೇವಕನಾಗಲಾರ ಅನ್ನೋದು ಇದ್ರ ನೇರವಾದ ಅರ್ಥ. ಆದ್ರೆ 2ನೇ ಸಾಲಿನಲ್ಲಿ ನನಗೆ ಸ್ವಲ್ಪ ಗೊಂದಲ ಇದೆ. ಓಹೋ, ಏನು ಗೊಂದಲ? ನೋಡಿ, ಬೇಡುವಾತ ಭಕ್ತನಲ್ಲ ಅಂತಾರೆ. ವಾಸ್ತವದಲ್ಲಿ ಭಕ್ತಿ ಅಂದ್ರೆ ದೇವರಿಗೆ ಶರಣಾಗೋದು, ನಮ್ಮ ಕಷ್ಟಗಳನ್ನ ನಿವಾರಿಸು ಅಂತ ಬೇಡ್ಕೊಳ್ಳೋದು ತಾನೇ. ಬೇಡ್ಬಾರ್ದು ಅಂದ್ರೆ ನಮ್ಮಲ್ಲಿರುವ ಆ ಭಕ್ತಿಯ ಮೂಲ ಕಲ್ಪನೆಗೆ ಪೆಟ್ಟು ಬಿದ್ದಂತಾಗಲ್ವಾ? ಇದು ಬಹಳ ಸೂಕ್ಷ್ಮವಾದ ಹಾಗೂ ಪ್ರಮುಖವಾದ ಪ್ರಶ್ನೆ. ನಾವೆಲ್ಲರೂ ಭಕ್ತಿ ಅಂದ್ರೆ ಅದೊಂದು ವ್ಯಾಪಾರ ಅಥವಾ ಟ್ರಾನ್ಸಾಕ್ಷನ್ ಅಂತ ಅಂದ್ಕೊಂಡಿದೀವಿ. ಕೊಡುಕೊಳ್ಳುವಿಕೆ ತರ. ಎಕ್ಸಾಕ್ಟ್ಲಿ. ನಾನ್ ನಿನಗೆ ಪೂಜೆ ಮಾಡ್ತೀನಿ, ಬದಲಿಗೆ ನೀನ್ ನನಗೆ ಸಂಪತ್ ಕೊಡು, ನೆಮ್ಮದಿ ಕೊಡು ಅಂತ ದೇವರ ಮುಂದೆ ನಿಂತು ಲೌಕಿಕ ವಸ್ತುಗಳನ್ನ ಯಾಚಿಸುವುದು ಒಂಥರ ರೂಢಿಯಾಗುವಿದೆ. ಆದರೆ ಬಸವಣ್ಣನವರ ಶರಣತತ್ವದಲ್ಲಿ ಭಕ್ತಿ ಅಂದ್ರೆ ಬೇಡುವುದಲ್ಲ. ಅಂದ್ರೆ ಬೇಡುವುದು ತಪ್ಪಾ? ನೋಡಿ, ಬೇಡುವುದು ಮನುಷ್ಯನ ಸ್ವಾಭಿಮಾನವನ್ನು ಕುಗ್ಗಿಸುತ್ತೆ. ಅದು ದೇವರ ಮುಂದಾದರೂ ಸರಿ, ಮನುಷ್ಯರ ಮುಂದಾದರೂ ಸರಿ. ಅಂದ್ರೆ ದೇವರನ್ನ ಕೇವಲ ನಮ್ಮ ಅಗತ್ಯಗಳನ್ನ ಪೂರೈಸುವ ಒಂದು ಸಾಧನವಾಗಿ ನೋಡಬಾರದು ಅಂತ. ಹೌದು. ಇಲ್ಲಿ ಗಮನಿಸಬೇಕಾದ ಮತ್ತೊಂದು ಆಸಕ್ತಿದಾಯಕ ಅಂಶ ಏನಂದ್ರೆ, ಓಡುವುದು ಮತ್ತು ಬೇಡುವುದು ಇವೆರಡನ್ನೂ ಬಸವಣ್ಣನವರು ಒಂದೇ ತಕ್ಕಡಿಯಲ್ಲಿಡ್ತಾರೆ. ಇವೆರಡರ ನಡುವಿನ ಕೊಂಡಿ ಏನು ಗೊತ್ತಾ? ಎರಡೂ ನೆಗೆಟಿವ್ ಗುಣಗಳು ಅಂತನಾ? ಅದಕ್ಕಿಂತ ಹೆಚ್ಚಾಗಿ ಇವೆರಡೂ ಪಲಾಯನವಾದದ ಸಂಕೇತಗಳು. ಜೀವನದಲ್ಲಿ ಒಂದು ಸವಾಲು ಎದುರಾದಾಗ ಅದನ್ನೆದುರಿಸಿ ನಿಲ್ಲುವುದಲ್ಲೂ ನನ್ನ ಕೈಲಾಗಲ್ಲ ಅಂತ ಓಡಿ ಹೋಗೋದು ಕರ್ತವ್ಯ ಲೋಪ. ನಿಜ. ಅದೇ ರೀತಿ ಸ್ವಂತ ಪರಿಶ್ರಮ ಹಾಕದೆ ನನಗೆ ಇದನ್ನ ಸುಲಭವಾಗಿ ಕರುಣಿಸು ಅಂತ ದೇವರಲ್ಲಿ ಬೇಡುವುದು ಕೂಡ ಅದು ಒಂಥರ ಪಲಾಯನವಾದವೇ. ಈಗ ವಿಷಯ ಸ್ಪಷ್ಟವಾಗ್ತಿದೆ. ಒಬ್ಬ ಸೈನಿಕ ಯುದ್ಧಭೂಮಿಯಿಂದ ಓಡಿ ಹೋದ್ರೆ ಅಥವಾ ಆಫೀಸ್ನಲ್ಲಿ ಕಷ್ಟದ ಕೆಲಸ ಬಂತು ಅಂತ ಜವಾಬ್ದಾರಿಯಿಂದ ತಪ್ಪಿಸ್ಕೊಂಡ್ರೆ ಆ ವ್ಯಕ್ತಿಯನ್ನ ಯಾರೂ ನಂಬೋದಿಲ್ಲ. ಖಂಡಿತ ಇಲ್ಲ. ಅದೇ ರೀತಿ ಭಕ್ತಿಯ ಹೆಸರಿನಲ್ಲಿ ಕೇವಲ ಬೇಡಿಕೆಗಳನ್ನ ಮುಂದಿಡುವುದೂ ಕೂಡ ನಮ್ಮ ಅಸ್ತಿತ್ವವನ್ನೇ ಅಂದ್ರೆ ನಮ್ಮ ಸ್ವಾಭಿಮಾನವನ್ನೇ ಪ್ರಶ್ನಿಸುತ್ತೆ. ಈ ತತ್ವ ಇಂದಿನ ಸ್ಪರ್ಧಾತ್ಮಕ ಬದುಕಿಗೆ ಎಷ್ಟು ಪ್ರಸ್ತುತವಾಗಿದೆ ಅಲ್ವಾ? ಹೌದು. ಈ ಆಳವಾದ ವಿಚಾರದ ನಡುವೆ ನಮ್ಮ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ನೀಡಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ವಿನಂತಿಸ್ತೀನಿ. ಸರಿ, ಈಗ ಮತ್ತೆ ಆ ವಚನಕ್ಕೆ ಬರೋಣ. ಕೊನೆಯ ಸಾಲಿನಲ್ಲಿ ಬಸವಣ್ಣನವರು ಓಡೆನಯ್ಯ, ಬೇಡೆನಯ್ಯ ಅಂತ ಹೇಳ್ತಾರೆ. ಇದು ಅವರು ದೇವರಿಗೆ ಮಾಡ್ತಿರುವ ಪ್ರಾರ್ಥನೆ ಅಂತಲೇ ನಾವು ಇಷ್ಟು ದಿನ ಅನ್ಕೊಂಡಿದ್ವಿ. ಇಲ್ಲ, ಅಲ್ಲಿಯೇ ಇರುವುದು ವಚನದ ನಿಜವಾದ ಸೌಂದರ್ಯ. ದೇವರ ಮುಂದೆ ನಿಂತು ನಾನು ಜವಾಬ್ದಾರಿಯಿಂದ ಓಡಿ ಹೋಗುವುದಿಲ್ಲ ಹಾಗೂ ನಿನ್ನಲ್ಲಿ ಯಾವ ಲಾಭವನ್ನೂ ಬೇಡುವುದಿಲ್ಲ ಅಂತ ಹೇಳುವುದು ಪ್ರಾರ್ಥನೆಯಾಗಲು ಹೇಗೆ ಸಾಧ್ಯ? ಹೌದಲ್ವಾ? ಮತ್ತೆ ಅದನ್ನ ಏನಂತ ಕರಿಬಹುದು? ಅದೊಂದು ಆತ್ಮಸ್ಥೈರ್ಯದ ಪ್ರತಿಜ್ಞೆ, ತನ್ನನ್ನು ತಾನು ಎಚ್ಚರಿಸಿಕೊಳ್ಳುವ ಒಂದು ಅಸಾಧಾರಣ ಸಂಕಲ್ಪ. ಅದು ಕಷ್ಟಗಳಿಗೆ ಹೆದರಿ ಬೆನ್ನು ತೋರಿಸುವುದಿಲ್ಲ ಮತ್ತು ಶ್ರಮವಿಲ್ಲದೆ ಯಾವುದಕ್ಕೂ ಆಸೆ ಪಡುವುದಿಲ್ಲ ಅನ್ನೋ ದೃಢ ನಿರ್ಧಾರ ಅದು. ವಾವ್! ಅಂದ್ರೆ ಅದು ಕೇವಲ ದೇವರ ಜೊತೆಗಿನ ಮಾತಲ್ಲ, ಬದಲಿಗೆ ತನ್ನದೇ ಆ ಅಂತರಂಗದ ಜೊತೆಗಿನ ಒಂದು ಒಪ್ಪಂದ. ಇದು ನಮ್ಮ ಇಂದಿನ ಜೀವನ ಶೈಲಿಯನ್ನ ನೇರವಾಗಿ ಪ್ರಶ್ನಿಸ್ತಾ ಇದೆ. ಖಂಡಿತ ಪ್ರಶ್ನಿಸುತ್ತೆ. ಆಧುನಿಕ ಜೀವನದಲ್ಲಿ ಆರ್ಥಿಕ ಮುಗ್ಗಟ್ಟು ಇರ್ಬೋದು, ಕೌಟುಂಬಿಕ ಸಮಸ್ಯೆಗಳು ಅಥವಾ ವೃತ್ತಿಜೀವನದ ಒತ್ತಡಗಳು ಇರ್ಬೋದು. ನಾವೆಷ್ಟು ಬಾರಿ ಶಾರ್ಟ್ಕಟ್ಗಳಿಗಾಗಿ
ಬೇರೆಯವರ ಮುಂದೆ ಕೈ ಊಡ್ತೀವಿ, ಎಷ್ಟು ಬಾರಿ ಕಷ್ಟದ ನಿರ್ಧಾರಗಳಿಂದ ಓಡಿ ಹೋಗ್ತೀವಿ. ಅದೇ ನೋಡಿ, ಸಮಸ್ಯೆಗಳು ಬಂದಾಗ ನನ್ ಕೈಲಾಗಲ್ಲ ಅಂತ ಆ ಪಲಾಯನ ಮಾಡದೆ ಎದುರಿಸಿ ನಿಲ್ಲುವ ಧೈರ್ಯ ಬೇಕು. ಹಾಗೆಯೇ ನಮ್ಮ ಸ್ವಂತ ಪರಿಶ್ರಮದ ಮೇಲೆ ನಂಬಿಕೆ ಇಟ್ಟು ಸುಲಭದ ದಾರಿಗಳಿಗಾಗಿ ಇತರರ ಮುಂದೆ ಬೇಡದೆ ಸ್ವಾಭಿಮಾನದಿಂದ ಬದುಕಬೇಕು. ಇದು ಕೇವಲ ಒಂದು ಧಾರ್ಮಿಕ ಸಂದೇಶ ಅಲ್ಲ, ಇದೊಂದು ಲೈಫ್ ಸ್ಕಿಲ್, ಜೀವನ ಪಾಠ. ಇದೇ ನಿಜವಾದ ಶರಣತತ್ವ. ಅದ್ಭುತವಾದ ವಿಶ್ಲೇಷಣೆ. ನೈಜ ಭಕ್ತಿ ಮತ್ತು ಕರ್ತವ್ಯ ನಿಷ್ಠೆ ಅಂದ್ರೆ ಕಷ್ಟಗಳಿಗೆ ಬೆನ್ನು ತೋರಿಸದೇ ಇರೋದು ಮತ್ತು ಯಾವುದೇ ಕಾರಣಕ್ಕೂ ನಮ್ಮ ಸ್ವಾಭಿಮಾನವನ್ನು ಬಿಟ್ಟುಕೊಡದೇ ಇರೋದು ಅನ್ನೋ ಸ್ಪಷ್ಟವಾದ ಸಂದೇಶ ನಮಗೆ ಸಿಕ್ಕಿದೆ. ಹೌದು. ಈ ಸಂಭಾಷಣೆಯನ್ನ ಒಗಿಸುವ ಮುನ್ನ ನಮಗೆ ಈ ಆಳವಾದ ವಿಶ್ಲೇಷಣೆಗೆ ಬೇಕಾದ ಮೂಲ ಟಿಪ್ಪಣಿಗಳನ್ನ ಮತ್ತು ವಚನದ ಹಿನ್ನೆಲೆಯನ್ನ ಒದಗಿಸಿ ನಿರಂತರವಾಗಿ ಮಾರ್ಗದರ್ಶನ ಮಾಡುತ್ತಿರುವ ಕಾಯಾಕ ಫೌಂಡೇಶನ್ ಹಿರೇಬಾಗೇವಾಡಿ ಸಂಸ್ಥೆಗೆ ನಮ್ಮ ವಿಶೇಷ ಧನ್ಯವಾದಗಳು. ಖಂಡಿತ, ಅವರಿಗೂ ನಮ್ಮ ಕೃತಜ್ಞತೆಗಳು. ಕೊನೆಯದಾಗಿ ಒಂದು ಆಲೋಚನೆ. ಇವತ್ತಿನ ಈ ದಿನನಿತ್ಯದ ಒತ್ತಡಗಳಲ್ಲಿ ಸುಲಭದ ದಾರಿ ಸಿಗುತ್ತೆ ಅಂತ ನಾವು ನಮ್ಮ ಜವಾಬ್ದಾರಿಗಳಿಂದ ಅರಿವಿಲ್ಲದೆ ಓಡಿ ಹೋಗ್ತಿದ್ದೀವಾ, ಅಥವಾ ಶ್ರಮ ಹಾಕುವ ಬದಲು ಯಾರಾದರ ಮುಂದೆ ಬೇಡುತ್ತಿದ್ದೀವಾ? ಯೋಚಿಸಿ. ಮುಂದಿನ ಚರ್ಚೆಯಲ್ಲಿ ಮತ್ತೆ ಭೇಟಿಯಾಗೋಣ.